ಅದು ನಾವು ಲೇಯರ್ ಆಗಿ ಅಮೃತ ಅನ್ಲಿ ನಾನು ಮತ್ತೆ ವೇಟ್ ಪೆನ್ ಹಾಯ್ ಗಾಯ್ಸ್, ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಇವತ್ತು ನಾನು ಈ ಚಾನಲ್ ಓನರ್ ಯಾರಂತ ಗೊತ್ತಲ್ಲ, ಗೆಸ್ ಮಾಡಿ. ಅದೇ ಸ್ವಿಚ್ ಮಾಡ್ತಿದ್ದೀನಿ. 3, 2, 1. ಹೇಳು. ಹಾಯ್ ನಾವು ಓನರಲ್ಪ. ಇವತ್ತು ನಾನು ಹಿಂಗೆ ಲ್ಯಾಪ್ಟಾಪ್ ಒಯ್ಬೇಕಂತ ಬಂದಿದ್ದೆ. ಲ್ಯಾಪ್ಟಾಪ್ ತೋರಿಸ್ತೀನಿ. ಇದು ಲ್ಯಾಪ್ಟಾಪು ಉಪೇಂದ್ರನ ಓಲ್ಡ್ ಲ್ಯಾಪ್ಟಾಪ್. ಈಗೆಲ್ಲ ಉಪೇಂದ್ರ ಭಾಳ ಹೈ ಎಂಡ್ ಸೆಟಪ್ಪಿಗೆ ಹೋಗಿಬಿಟ್ಟು ಮ್ಯಾಕ್ ಎಲ್ಲ. ಸೊ ನೀವು ಓಲ್ಡ್ ವ್ಲಾಗಲ್ಲೆಲ್ಲ ನೋಡಿರಬೇಕು ಅನ್ಬಾಕ್ಸಿಂಗ್. ಇದು ಉಪೇಂದ್ರನ ಸೆಟಪ್ಪು. ಇಲ್ಲೇ ಕುಂತು ಎಲ್ಲ ವೀಡಿಯೋಸ್ ಮಾಡ್ತೀನಿ. ಇನ್ನೊಂದು ಚಾನಲಲ್ಲಿ ಎಲ್ಲ ಡಿವೋಷ್ನಲ್ ಸ್ಪಿರಿಚುವಲ್ ವೀಡಿಯೋಸ್ ಬರುತ್ತೆ. ಮೇ ಬಿ ಮೇಲೆ ನೋಟಿಫಿಕೇಷನ್ ಮೇಲೆ ಬರ್ತಿರ್ಬೇಕು. ಆ ಚಾನಲ್ ದಿಸ್ ಇಸ್ ದ ಗಾಯ್. ಓಕೆ ಗಾಯ್ಸ್, ಇವಾಗ ಸ್ವಲ್ಪ ಹೊರಗೆ ಹೊಂಟೀವಿ ಹಿಂಗೆ ಅಡ್ಡಾಡ್ಲಿಕ್ಕೆ. ನೆಕ್ಸ್ಟ್ ರಾತ್ರಿ ಹಿಂಗೆ ಎಲ್ಲಾದರೂ ತಿನ್ನೋಣ ಅಂತ ಹೋಗ್ಬೇಕು. ನೋಡ್ಬೇಕು, ಇನ್ನೂ ಡಿಸೈಡ್ ಆಗಿಲ್ಲ. ತಮ್ಮನ ಸ್ಟೈಲಲ್ಲಿ ನೋಡೋಣಂತೆ ಏನಾಗುತ್ತೆ. ನೋಡೋಣ ಇಲ್ಲಿ ನೋಡ್ರಿ ಗೈಸ್, ಬೆಂಗಳೂರು ಆಟೋ ಡ್ರೈವರ್ಸ್ ಈ ಟ್ರಾಫಿಕ್ಕಲ್ಲಿ ಆರಾಮ್ ವಿಡಿಯೋ ನೋಡ್ಕೊಳ್ತೆ ಇಯರ್ಫೋನ್ ಹಾಕ್ಕೊಂಡು ಆರಾಮ್ ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ಒಂದು ಫಿಲ್ಮ್ ಮುಗ್ದಿರುತ್ತೆ ಆರಾಮ್. ಇನ್ನೂ ಸ್ವಲ್ಪ ಜನ ಡ್ರೈವರ್ಸು ರೀಲ್ಸ್ ನೋಡ್ಕೊತ ಹೋಗ್ತಿರ್ತಾರೆ. ಹೆವಿ ರಿಕ್ಷಾದಲ್ಲಿ ಬ್ಯಾಟ್ರಿ, ಅನ್ಲಿಮಿಟೆಡ್ ರೀಚಾರ್ಜು, ಇನ್ನೇನು ಜಿಯೋ ಅನ್ಲಿಮಿಟೆಡ್ ಡೇಟನ್ನು ಕೊಟ್ಟಿದ್ದಾನೆ. 5G ಮುಗೀತು. ಕಸ್ಟಮರ್ಸು ಹಿಂದ್ಗಡೆ ವೇಟ್ ಏನಂದ್ರೂ ಅವ್ರಿಗೆ ಗೊತ್ತೇ ಆಗಲ್ಲ ಒಂದೊಂದು ಸಲ. ಎಲ್ಲ ರಿಕ್ಷಾಗದೆ ಸೇಮ್. ಅಯ್ಯೋ ಗಾಯ್ಸ್, ಸಂಡೇ ಟ್ರಾಫಿಕ್, ಸಿಕ್ಕಾಪಟ್ಟೆ ಟ್ರಾಫಿಕ್. ಓ ಸ್ಯಾಟರ್ಡೆ, ಸಾರಿ, ನಾವು ಒಂದಿನ ಮುಂದೆ ಹೋಗ್ತಿದ್ದೆ ಗೈಸ್. ಇವತ್ತು ಸ್ಯಾಟರ್ಡೆ ಭಾಳ ಇರ್ತದೆ. ಆಲ್ಮೋಸ್ಟ್ ಕನಕ್ಪುರ್ ರೋಡ್ ಕಡೆ ಬಂದು 10 ಕಿಲೋಮೀಟ್ರ್ ಒಳಗೆ ಬಂದಿರ್ಬೇಕು. ಎಲ್ಲೋ ಎಲ್ಲಿದ್ದೇವೆ ಏನೂ ಗೊತ್ತಿಲ್ಲ ನಮಗೆ. ಅಂದ್ರೆ ಮ್ಯಾಪ್ನಾಗ ನೋಡಿದ್ರೆ ಗೊತ್ತಾಗ್ತದೆ, ಬಟ್ ನೋಡಿಲ್ಲ. ಬರೀ ಅದನ್ನು ತಿಂದು ಹೊಂಟೇವಿ ಇಲ್ಲಿ ಬಂದು ಅಷ್ಟೇ. ಬೇರೆ ಏನೂ ಪರ್ಪಸ್ ಇಲ್ಲ ಇಲ್ಲಿ. ಇದನ್ನು ತಿಂದು ವಾಪಸ್ ಹೊಂಟೇವಿ ಮನೆಗೆ, ಮತ್ತೇನೂ ಇಲ್ಲ. ಗೈಸ್, ಮೇ ಬಿ ಯಾವುದೋ ಮದುವೆ ನಡೆದದ. ಸೊ ನಮ್ಮ ಸಂಬಂಧ ಆರಿಸ್ಲಿ ಅದಾರ. ಅದೇ ನಾವು ಸ್ಪೆಷಲ್ ಗೆಸ್ಟ್ಸ್. ಸೊ ಎಲ್ಲ ಮದುವೆ ನಡೆದದ. ಈ ಮದುವೆ ನೀವು ಹಿಂದಿನ ಫುಟೇಜಲ್ಲಿ ನೋಡಿ ಬಿಡಬೇಕು. ಈ ಕಡೆ ಗ್ಯಾದ್ರಿಂಗ್, ಸ್ಕೂಲ್ ಗ್ಯಾದ್ರಿಂಗ್, ಯಾವುದೋ ಹೆವಿ ಪ್ಲೇಸಿಗೆ ಬಂದುಬಿಟ್ಟಿವಿ. ಗೈಸ್, ಇದು ಜಸ್ಟ್ ಟ್ರೇಲರು. ಇನ್ನು ನೋಡಿರೋದು ಪಿಕ್ಚರ್ ಮೇಲೆ 2nd ಫ್ಲೋರಲ್ಲಿ ಚಾರ್ಕೋಲ್ ಒಂದು ರೆಸ್ಟೋರೆಂಟಿಗೆ ಬಂದಿರಿ. ಪ್ಯೂರ್ ವೆಜ್ ಬಾರ್ಬೇಕ್ಯೂ ಅಂದರೆ ಹೆಸರಿನಾಗ ಗೊತ್ತಾಗ್ತದೆ ಬಿಡ. ಬಟ್ ಸ್ಟಿಲ್ ಇವತ್ತು ಅಂದ್ರೆ ಅನ್ಲಿಮಿಟೆಡ್ ವೆಜ್ ಬುಫೆ ಅದ. ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡ್ಕೋತೀನಿ ಸುತ್ತಾನು ಎಷ್ಟು ರೇಟ್. 600 to 800 ಅಂತ ಗೂಗಲ್ನಾಗ ಒಂದು ಕಡೆ ಮೆನ್ಷನ್ ಅದ, ಅಷ್ಟ ಗೊತ್ತು. ಬಟ್ ಇವತ್ತು ವೀಕೆಂಡ್ ಅಂದಮೇಲೆ ಎಷ್ಟು ಹೋಗ್ತಾರೇನೋ. ಬಟ್
ಎಷ್ಟು ಕೊಡ್ತೇವೆ ಅದಕ್ಕಿಂತ ಜಾಸ್ತಿ ಅಂತೂ ತಿಂದು ಬರೋ ಪ್ಲಾನ್ ಆಗಿದೆ. ಹಿಡಿದಿಲ್ಲ ಫುಲ್. ನೋಡ್ಕೋರಿ ವೆಲ್ಕಮ್ ಡ್ರಿಂಕ್ ಬಂದದ. ಕಫ್ ಸಿರಪ್ ಇವಂಗ ಚಲೋ ಸ್ವಲ್ಪ ನೆಗಡಿ ಕೆಮ್ಮು ಬಿಸಿ ಮಾಡಿ ಕೊಟ್ಟಿದ್ರೆ ಅವ್ನ ಕಾಡ ಆರಾಮಾಗ್ಬಿಡ್ತೈತೆ ನೋಡಿ. ಇವಂಗೆ ಥಂಡಿ ಇರ್ತದೆ, ಇವಂಗ ನಂಗೆ ಥಂಡಿ ಮಜಾ ಬರಲಿ ಅದು. ಇದು ವೆಜ್ ಬದಾಮಿ ಸೂಪ್ ಅಂದ್ರೆ ವೆಜಿಟೇಬಲ್ ಬಾಯ್ಲ್ ಮಾಡಿ ಮ್ಯಾಲೆ ಬದಾಮಿ ಪಿಸ್ತಾ ಹಾಕಿರ್ತಾರೆ. ಹೆಂಗದ ಹೇಳಿ ನೋಡೋಣ. ಓಕೆ, ಇದಕ್ಕೆ ಸ್ವಲ್ಪ ಸ್ವೀಟ್ ಹಾಕಿದ್ರೆ ಬಾದಾಮ್ ಏನಿದು? ಹಾಂ, ಪನ್ನೀರ್ ಅಂಗಾಡ ಟಿಕ್ಕಿ ಏನು? ಪನ್ನೀರ್ ಅಂಗಾಡ ಟಿಕ್ಕಿ ಇಲ್ಲ, ಇನ್ನೊಂದಿಲ್ಲಿ ಆಲೂ ಮೇಥಿ ಕಾರ್ನ್ ಟಿಕ್ಕಿ ಅದ. ಹಾಂ, ಇದು ಆಲೂ ಮೇಥಿ ಕಾರ್ನ್ ಟಿಕ್ಕಿ. ಇಲ್ಲಿ ನೋಡು, ಕಾರ್ನ್ ಅಂತೂ ಕಂಡಿರ್ತದ, ಗ್ರೀನ್ ಮೇಥಿನೇ ಇರ್ಬೇಕು. ಆಲೂ ಮೇಥಿ ಕಾರ್ನ್ ಟಿಕ್ಕಿನ ತಗೋ. ನಾ ಇದನ್ನ ಆಲೂ ಮೇಥಿ ಕಾರ್ನ್ ಟಿಕ್ಕಿ ಅನ್ಕೊಂಡೀನಿ. ಓಕೆ, ಚಲೋ. ಹೌದು, ಚಟ್ನಿಯಾರ ಕೊಡ್ಬೇಕು ಅಟ್ಲೀಸ್ಟ್. ನಾನು ಚಟ್ನಿ ಸಂಬಂಧ ಕಾಯಿಲೆ ಅದನಿ. ಗ್ರೀನ್ ಚಟ್ನಿ ಸೂಪ್ ಭಾಳ ಕುಡಿಬೇಡ, ಎಷ್ಟು ಕೊಡ್ತಾರೆ ನೋಡಿವ್ರು. ಅಂದ್ರೆ ಇದನ್ನ ಕೊಡೋದು ನಡೀತದ. ಓಕೆ, ಇದ ಪನ್ನೀರ್ ಅಂಗಾಡ ಟಿಕ್ಕಿ ಇರ್ಬೇಕು. ಆ್ಯಕ್ಚುಲಿ ಟಿಕ್ಕಾ ಇದು. ಹಾಂ, ಪನ್ನೀರ್ ಅಂಗಾಡ ಟಿಕ್ಕಾ. ಇದು ಮಶ್ರೂಮ್ ಬಾರ್ಬೇಕು ಇವು. ಇದು ವೆಜ್ ಸೀಖ್ ಕಬಾಬ್. ಇದು ಪೈನಾಪಲ್ದು. ಇದು ಮಶ್ರೂಮ್ ಅನ್ನಿಸ್ತದ. ಇಲ್ಲ ಒಂದೇ ಯಾವ್ದಾರು ಪೊಟ್ಯಾಟೋದು ಇರಬೇಕು. ಈಗ ಪೊಟ್ಯಾಟೊ ಹರಿಯಾಲಿ ಇರ್ಬೋದು. ಪನ್ನೀರ್ ಚಿಲ್ಲಿ, ಮಿನಿ ಪಿಜ್ಜಾ ಇಷ್ಟು ಬಂದದ ಈಗ. ಆಮೇಲೆ ಇವಂತೂ ನಡಕ್ಕೆ ಇಟ್ಟಾರ, ಸ್ವಲ್ಪ ಹೊತ್ತನ ಬಿಟ್ಟೇವು ನಾವು ಅಷ್ಟ. ಇಲ್ಲ, ಸಾಸ್ ಚಲೋ. ಟೊಮ್ಯಾಟೊ ಅನ್ನೆಸೆಸರಿ. ಬಟ್ ಚೀಸ್ ಮಸ್ತ್ ಕೊಟ್ಟ. ಮಾರ್ಗರೇಟಾ ಸಾಸು ಚೀಸ್. ಹಳೇದು ಯಾರೇ ಜಲ್ಜೀರಾ ತಿಂದಿದ್ರೆ ಅವು ಪೌಡ್ರ್ ಬರ್ತಿದ್ದಲ್ಲ, ಅಂದ್ರೆ ಹುಬ್ಬಳ್ಳಿ ಸೈಡ್ ಇಲ್ಲ ಆ ಕಡೆ, ಒಟ್ಟು ಬೆಂಗಳೂರಿನಾಗ ನೋಡಿಲ್ಲ. ಅದು ನೀರು ನೋಡಷ್ಟೆ. ಕೋಲ್ಡ್ ಅದ, ಚಲೋ ಅದು. ದಹಿ ಪೂರಿ ನೆಕ್ಸ್ಟ್. ಹೇಳಿ ಅದ್ರ ಖಟ್ಟ ಅಂತ ಹೇಳವ. ವೆಲ್ಕಮ್ ಡ್ರಿಂಕ್ ಪ್ಲಸ್ ಅದನ್ನ ಕೊಳೋದ. ಹಾಂ, ಸೊ ದಿಸ್ ಈಸ್ ಗುಡ್.
ಹ್ಞೂ ಅವರ ಹಾಕ್ಬಿಟ್ಟಿದ್ದ ಗ್ರೀನ್ ಚಟ್ನಿ. ಎಲ್ಲ ಅವ್ರ ರೆಡಿ ಕೊಟ್ಟಿದ್ದದು. ಹೆಂಗದ ಹೇಳು. ಆ್ಯಕ್ಚುಲ್ ಚಾಟ್ಸ್ ಅಲ್ಲಿ ದಹಿಪುರಿ ಅಂಡರ್ ರೇಟೆಡ್ ಬಟ್ ಭಾಳ ಚಲೋ ಇರ್ತದೆ. ಇವತ್ತು ಭಾಳ ಚಲೋ ಅದ. ಭಾಳ ಹೋಗಿದ್ದ ಬ್ಲಾಸ್ಟ್ ಆಗಬೇಕು ಚಾಟ್ಸ್ ಅಂದ್ರೆ. ಇವತ್ತು ಹಂಗೆ ಅಂದ್ರೆ ಆ್ಯಕ್ಚುಲಿ ಚಲೋ ಅದ. ಐ ಆಮ್ ಹೋಪಿಂಗ್ ದಿಸ್ ಇಸ್ ಆಲೂ ಪೊಟ್ಯಾಟೊ ಹರಿಯಾಲಿ ಅಂತ ಬರ್ದಾರ. ಆಲೂನೇನಾ? ನಾಟ್ ಬ್ಯಾಡ್, ಚಲೋ ಅದಲ್ಲ. ಆಲೂ ಯಾವತ್ತೂ ಚಲೋ ಇರ್ತದೆ. ಬಿಸಿ ಅದು ಬಟ್ ಬೆಸ್ಟ್. ಬೇಬಿ ಪೊಟ್ಯಾಟೋಸ್ ಯೂಸ್ ಮಾಡೋದು ಇವ್ರೆ ಅದಿಲ್ಲ, ಫುಲ್ ಅದ ನೋಡಿ ಪೊಟ್ಯಾಟೊ. ಚಲೋ ಮಸಾಲ ಚಲೋ ಅದ ಇದು. ಮಸಾಲ ಭಾಳ ಚಂದ ಅದ ಇದು. ಮಶ್ರೂಮ್ ಬಾರ್ಬೆಕ್ಯೂ ನಾ ಮಶ್ರೂಮ್ ತಿಂದಿದ್ರಾಗ ಎಲ್ಲಕ್ಕಿಂತ ಚಲೋ ಅಲ್ಲ ಚಲೋ ಅದ ಅಂತೇನಲ್ಲ, ಬಟ್ ಓಕೆ. ನಮ್ಮ ಮಶ್ರೂಮ್ ಬಾರ್ಬೆಕ್ಯೂ ಇನ್ನೂ ಚಲೋ ತಿಂದ ಅದೇ. ವೆಜ್ ಸೀಖ್ ಕಬಾಬ್ ಫುಲ್ ಒಣಗ್ಯದ, ಪೂರ್ತಿ ಡ್ರೈ ಒಣಗಿದ ಕಟ್ಟಿಗಿದ್ದಂಗೆ. ಬೇರೆ ಅಂತಿದ್ದೆ ಬೇಡ. ಚಟ್ನಿ ಹಚ್ಕೊಂಡೇನಿ. ಮೋಸ್ಟ್ಲಿ ತಂದ್ಕೊಳ್ ಚಲೋ ಇರ್ತಿತ್ತೇನ ಅದಿಲ್ಲ. ನೆಕ್ಸ್ಟ್ ಟೈಮ್ ಫಸ್ಟ್ ಬಂದಿದ್ದು ತಿನ್ಬೇಕು. ತರಿಸ್ಲೇನೊಂದು ಪನ್ನೀರ್ ಅಂಗಾಡ ಟಿಕ್ಕಾ ಅಂತದ ಇದು. एक वेज सीख कबाब दे देता हूँ. ಬಾರ್ಬೆಕ್ಯೂ ಅಡ್ಡಿ ಇಲ್ಲ, ಬಟ್ ಇನ್ನೂ ಫ್ಲೇವರ್ಸ್ ಇರ್ಬೋದಿತ್ತು. ಡಿಶಿಗೆ ತರಿಸಿದ್ದೆ, ಇದ್ರ ಜೊತೆ ಇನ್ನೂ ಜಾಸ್ತಿ ಹೊಚ್ಚಾರ ಅವರು. ಮಸಾಲ ಎಲ್ಲ ಹೊತ್ತೋಗ್ಯದ. ಪಾಪಡಿ ಚಾಟ್ ದಹಿಪುರಿ ಅಷ್ಟು ಚಲೋ ಇಲ್ಲ. ಮೇನ್ ಶೇಂಗಾ ಹಾಕ್ಯಾರ, ನಂಗೆ ಶೇಂಗಾ ಸೇರುದಿಲ್ಲ ನೋಡು. ನೀನು ಸ್ಟೈಲಲ್ಲಿ ತಿನ್ನೋನೇನೆ. पहले आँखों से देखो बाद में सुनो, बट ನಂಗೆ ನೆಗಡಿ ಆಗಲ್ಲ ಇದು ಸ್ಮೆಲ್. बाद में ಓಕೆ. ಅಲ್ಲ ನೀವು ಮಾಡಿ ಸ್ಟೈಲಿಗೆ ಇಲ್ಲೇ ಸ್ಟಾರ್ಟರ್ಸ್ ಏನೇನು ತಿಂದದ ಅಂದಾಜ್ ಮೇಲೆ ರೇಟ್ ಹಚ್ಚದಿ. ಅಂದರೆ ಇದು ನಂದು ಒಬ್ಬಂದ ಜೊತೆಗೆ ಅವನು ಆಲ್ಮೋಸ್ಟ್ ಸೇಮ್ ತಿಂದಾನ, ಬಟ್ ನಾಟ್ ಎಕ್ಸಾಕ್ಟ್ಲಿ, ಬಟ್ ಸ್ಟಿಲ್ ಆಲ್ಮೋಸ್ಟ್ ಒಂದ 440 ಬ್ರೋ.
ಗುಡ್ ಗೋಯಿಂಗ್ 780 ಅದಂತ, ಅಂದ್ರೆ ಟೋಟಲ್ ಓವರ್ ಆಲ್ ಪ್ರೈಸ್ 780. ನಾವು ಅಂದಾಜು ಅರ್ಧ ಕರೆ ಬಂದೇವಲ್ಲ, 700 ಅಂದ್ರೆ 350. ಓಕೆ, ಇಲ್ಲಿ ಇಟ್ಟಿದ್ದ ಐಟಮ್ಸ್ ನಮ್ಮ ಪಪ್ಪಾಯ ಅದನ್ನು ಲಾಸ್ಟಿಗೆ ತೊಗೊಳ್ಳೆ ಅಂತೆ. ಈ ಕಡೆ ಪೂರ್ತಿ ಖಾಲಿ, ಎಲ್ಲ ಗ್ರೇವೀಸ್ ಒಳಗಿಂದನ ಬರ್ತಾವ. ಇದು ಚಲೋ ಅಲ್ಲೇ, ಜಾಮೂನ್, ಖೀರ್, ಇದು ಖೀರ್, ಹಾಂ ಇದು ಜಿಲೇಬಿ ರಬಡಿ, ಇದು ರಬಡಿನೂ ಅದಲ್ಲ. ಹಾಂ, ಆಮೇಲೆ ಇಲ್ಲೆಲ್ಲ ಸಲಾಡ್ಸ್, ಡೆಸರ್ಟ್. ಇದು ಒಂದು ಪೀಸ್ ಕೆನಿ ಬರ್ಲಿಕ್ಕೆ ಎಷ್ಟು ನೀರು ಅದ ಅಂದ್ರೆ ರಬಡಿ ಅದು. ಬಟ್ ಜಿಲೇಬಿ ಬಾದು ರಬಡಿ ಏನು ಗೊತ್ತಾಗತ್ತೆ, ನೀರು ಗಡ್ಡಿ. ಬಟ್ ಅದ್ರ ಕೆನಿ ಚಲೋ ಕಾಣ್ಲತ್ತದ, ಕೆನಿ ಬಾಯಾಗ ಬರುತ್ತೆ. ವೆಜ್ ದಮ್, ವೆಜ್ ದಿವಾನಿ ಹಂಡಿ ಅಲ್ಲ, ವೆಜ್ ದಿವಾನಿ ಹಂಡಿ ನಾನಂತರ ಚಲೋ ಹೋಗ. ಅಲ್ಲ, ನಾವು ಹಂಡೆ ಬ್ಯಾಡ್ ಅಂದಿದ್ದೀವಿ ಹಂಗೆ. ಮೇನ್ ಕೋರ್ಸ್ ಫಸ್ಟ್ ರೆಸ್ಟೋರೆಂಟ್ನಾಗ ಭಾಳ ಚಲೋ ಅಂದ್ರೆ ನೀ ಎಲ್ಲೇ ಬುಫೆಗೆ ಹೋದ್ರು ಸ್ಟಾರ್ಟರ್ಸ್ ಎಲ್ಲ ಚಲೋ ಇರ್ತಾವ. ಮೇನ್ ಕೋರ್ಸ್ ಫಸ್ಟ್ ಟೈಮ್ ಚಲೋ ಒಳಗೆ ಮಾಡ್ಕೊಂಡಾರಲ್ಲ. ಪನ್ನೀರ್ ಮತ್ತು ಫಾಲ್ತು ನಾವು ಆ್ಯಕ್ಚುಲಿ ಇಲ್ಲಿ ಪನ್ನೀರ್ ಕ್ವಾಲಿಟಿನ ಚಲೋ ಇಲ್ಲ ಮೋಸ್ಟ್ಲಿ. ಅಂದ್ರೆ ಕ್ವಾಲಿಟಿ ಅಂದ್ರೆ ಹಿಂಗೆ ಕೆಟ್ಟಿದ್ದಂತಲ್ಲ, ಪನ್ನೀರ್ ಹೆಂಗೆ ಮಲಾಯ್ ಇದ್ದಂಗೆ ಇರ್ತಾವಪ್ಪ. ಇನ್ಸ್ಟ್ರಕ್ಷನ್ ಬೇಕು. ದಿಸ್ ಈಸ್ ಲುಕ್ಕಿಂಗ್ ಗುಡ್. ಹಾಂ, ಚಲೋ ಕಾಣಲಿ ಅದು ಲೇವ್ಗೆ. ಫುಲ್ ಲಿಕ್ವಿಡ್. ಕೇಕ ಎಲ್ಲಿ ಅದ್ರಾಗ ಚಾಕೋ ಅಷ್ಟೇ, ಚಾಕೋ ಅಷ್ಟ ಕರೆ ಚಲೋ ಅದ, ಭಾಳ ಚಲೋ. ಕೇಕ್ ಭಾಳ ಸ್ಮೂತ್ ಅದ, ಬರೋದೇ ಇಲ್ಲ ಬ್ಯಾ ಕೇಕ್. ಚಾಕೋ ಅದು ಚಾಕೋ ಲಾವಾನ ಅದ ಅದು. ನಂಗೆ ಡೆಸರ್ಟ್ಸ್ ಆಗಲು ಸ್ಟಾರ್ಟ್ ಮಾಡಿದ್ದೆ ಈಗ. ನೋಡ, ಇಲ್ಲಿ ಬರ್ದಿದ್ದ ಪ್ರಕಾರ ಚಾಕ್ಲೇಟ್ ಪೇಸ್ಟ್ರಿ, ಚೀಸ್ ಪೇಸ್ಟ್ರಿ, ಲಾವಾ ಕೇಕ್, ಚಾಕ್ಲೇಟ್ ವೆನಿಲಾ, ಬಟರ್ಸ್ಕಾಚ್ ಐಸ್ ಕ್ರೀಮ್. ಇದು ಚೀಸ್ ಪೇಸ್ಟ್ರಿ ಅನ್ನಿಸ್ತದೆ ನೋಡಿದ್ರೆ. ಇದು ಈ ಲೇಯರ್ ಚೀಸು ಇರ್ಬೋದು. ಹೆಂಗಾಗತ್ತಾನೆ ಹನಿ ಕೇಕ್ ಇರ್ತದೆ ಅವತ್ತು, ಅದ್ರಾಗಿಂದ ಮ್ಯಾಲಿನ ಪಾರ್ಟ್ ತಿಂದ್ರೆ ಹೆಂಗಿರ್ತದೆ? ಹನಿ ಇರಬಾರ್ದು. ಏನು ಚೀಸ್ ಕೇಕ್ ಗೊತ್ತಿಲ್ಲ, ನಾವು ಒಮ್ಮೆ ತಿಂದಿಲ್ಲ ಚೀಸ್ ಕೇಕ್ ಕರಿಬೇಕಂದ್ರೆ. ಫುಲ್ ಕೊಬ್ಬರಿ ಟೇಸ್ಟ್ ಅದ. ಒಂದು ಕೇಕ್ ಲೇಯರ್ ತೆಗಿಬೇಕಾದ್ರೆ ಅಂದರಷ್ಟು ಕರೆಕ್ಟ್ ಆಗುತ್ತೆ. ಕ್ರೀಮ್ 2 ಕರೆಕ್ಟ್ ಐತಿ, 2 ಕೇಕ್ ಲೇಯರ್ ಇರ್ತಾವೆ ಒಂದಷ್ಟು. ಏ ಕ್ರೀಮು ತಿಕ್ಕದಲ್ಲಿಪ್ಪ, ಅಂದ್ರೆ ಹಿಂಗೆ ಜ್ಯೂಸಿ ಇಲ್ಲ ಕ್ರೀಮು. ಥಾಯ್ ಕರಿ ಸ್ಟೀಮ್ ರೈಸ್.
ನೋಡಪ್ಪ ಹೆಂಗೆ ಹೇಳ್ಬೇಕು ಗೊತ್ತೇನ, ಮೋಸ್ಟ್ಲಿ ಅಥೆಂಟಿಕ್ ಭಾಳ ಚಂದ ಅದ. ಯಾಕಂದ್ರೆ ಪರ್ಫೆಕ್ಟ್ ಕೋಕೋನಟ್ಟದ್ದು ಮಿಕ್ಸರ್ ಒಲೆ ಅದ, ಜೊತೆಗೆ ಕಾರ್ನ್ ಮಿಕ್ಸರ್ ಒಲೆ ಅದ. ನಂಗೆ ಕಾರ್ನ್ ಹಾಕ್ತಾರಲ್ಲ ಗೊತ್ತಿಲ್ಲ ತಾಯಿ ಒಳಗೆ, ಆದ್ರೆ ನಮ್ಮ ಪ್ಯಾಲೆಟಿಗೆ ಟೇಸ್ಟ್ ಐ ಡೋಂಟ್ ನೋ. ಇದು ಭಾಳ ಚಲೋ, ಚಾಕ್ಲೇಟ್ ಬೇಸ್ಟ್ರಿ, ಕೇಕ್ ಟು ಕ್ರೀಮ್ ರೇಷಿಯೋ ಬೆಸ್ಟ್. ಆಗಳಿಗೆ ಪೇಸ್ಟ್ರಿ ಚೀಸ್ ಅಂತಿತ್ತು, ಅದೇನು ನಂಗೆ ಚೀಸ್ ಅನ್ನಿಸ್ಲಿಲ್ಲ. ನಾವೊಮ್ಮೆ ತಿಂದಿಲ್ಲ, ಬಟ್ ಸ್ಟಿಲ್ ಅನಿಸಿಲ್ಲ. ಆಮೇಲೆ ಅದು ಕೇಕ್ ಟು ಕ್ರೀಮ್ ರೇಷಿಯೋನು ಫಾಲ್ತನ ಇತ್ತು. ಫಸ್ಟ್ ಡೆಸರ್ಟ್ನಾಗ ಬೆಸ್ಟ್ ಅಂದ್ರೆ ಇದು, ಇದ್ರಾಗ ಕೇಕ್ ಅನ್ನೋ ಶಬ್ದನೇ ಇಲ್ಲ, ಬರೀ ಚಾಕ್ಲೇಟ್ ಅದ. ನೆಕ್ಸ್ಟ್ ಇದು ಭಾಳ ಚಲೋ ಅದ, ಜಿಲೇಬಿನೂ ಚಲೋ ಇತ್ತು. ಜಾಮೂನ್ ಏನಾ ತಿಂದಿಲ್ಲ, ತಿನ್ನೋದೂ ಇಲ್ಲ. ಆಗಳ ಒಂದಿದ್ದು ಕೇಳಿದಲ್ಲೋ ಗೊತ್ತಿಲ್ಲ, ಥಾಯ್ ಕರಿ ಬಿಟ್ಟು ಇಂಡಿಯನ್ ಸ್ಟೈಲ್ ಅಲ್ಲಿ ಇರ್ತಿದ್ದ ನಾವು. ಇಂಡಿಯನ್ ಸ್ಟೈಲ್ ಅಂದ್ರೆ ಕೈಲೇ ಸ್ವಲ್ಪ ಬೇಕು ನೋಡಪ್ಪ. ತಾಯಿ ವಿತ್ ತಾಯಿ ತಾಯಿ ವಿತ್ ಕೈ. ಬಟ್ ಚಲೋ, ಅಟ್ಲೀಸ್ಟ್ ಅನ್ನ ಆರ ಕೈಲೇ ಉಣ್ಬೇಕು. ನಾ ಈಗ ಚಾರ್ಕೋಲ್ನಾಗ ಬಂದಿಲ್ಲ, ಇಲ್ಲಿ ದೀಪಕ್ ಅನ್ನೋರೊಬ್ಬರು ಮ್ಯಾನೇಜರ್ ಇರ್ತಾರೆ, ಹೆಡ್ ಮ್ಯಾನೇಜರ್ ಸೀನಿಯರ್. ಬಟ್ ದೀಪಕ್ ಅಂತ ಹೇಳಿದ್ರೆ ಅಂದ್ರೆ ಸ್ವಲ್ಪ ಜಾಸ್ತಿ ಮಂದಿ ಬಂದ್ರೆ ಅವ್ರು 10% ಡಿಸ್ಕೌಂಟ್ ಕೊಡ್ತೀನಿ ಅಂದಾರೆ. ಸರಿನಾ? 10% ಮಿನಿಮಮ್ 10% ಮಿಲಿದೆ ಸರ್. ಹಾಂ, ಮಿನಿಮಮ್ 10% ಹೇಳಾರ ಅವ್ರು. ಬರ್ರಿ ದೀಪಕ್ ಅಂತ ಹೇಳ್ರಿ, ಅವ್ರ ಫ್ರೆಂಡ್ ಅಂತ ಹೇಳ್ರಿ, ಕೊಡ್ತೇನೆ ಅಂತಂದಾರ. ಈ ವಿಡಿಯೋ ತೋರಿಸ್ರಿ ಬೇಕಂದ್ರೆ ಅವ್ರಿಗೆ. ಅವ್ರು ಕ್ಯಾಮ್ರಾದಾಗ ಬರೋದಿಲ್ಲ ಅಂತ ಹೇಳ್ತಾರೆ, ಎದಕ್ಕೆ ಗೊತ್ತಿಲ್ಲ, ಬಟ್ ಬಂದು ಹೇಳ್ರಿ ಅಷ್ಟೇ. ಪ್ಲಸ್ ಫ್ರೂಟ್ಸ್ ತೊಗೊಂಡೆ 10 ರೂಪಾಯ್ದು ಅಂತೇಳಿ, ಅಲ್ಲ 5 ರೂಪಾಯಿ 2 ಪೀಸ್ ತೊಗೊಂಡೇನು ಬಿಡು. ಇಷ್ಟಲ್ಲ 685. ನಾವು ಚೂರು ಅಂದ್ರೆ ಭಾಳ ರಿಕ್ಕಾಗೇ ಹಿಡ್ದೇವಿ, ಅದಿಲ್ಲ? ಹಾಂ, ಮಾರ್ಕೆಟ್ ರೇಟ್ ಗಿಡ ಅಂತೂ ಭಾಳ ಕಡಿಮೆ ಹಿಡ್ದೇವಿ. ಚಲೋ ಇತ್ತಪ್ಪ. ಓಯ್ ಬಾಯ್. ಆಮೇಲೆ ಡಿಸರ್ಟ್ಸು ನೀನು ತಿಂದೇ ಅಲ್ಲ. ಡೆಸರ್ಟ್ ಫ್ರೂಟ್ಸ್ ವಾಸ್ ಆಸಮ್. ಆ ಫ್ರೂಟ್ಸ್ ಚಲೋ ಐತ್ಲೆ. ವಾಟರ್ ಮೆಲನ್ ಸಪ್ಪಿತ್ತು, ಒಂದೇ ಮಾತು. ಪಪ್ಪಾಯ ಅಡ್ಡಿ ಇಲ್ಲ. ಆ್ಯಂಡ್ ಪೈನಾಪಲ್ ಅಲ್ಲಿ ಬಾರ್ಬೆಕ್ಯೂ. ಹಾಂ, ಬಾರ್ಬೆಕ್ಯೂನಾಗ ಪೈನಾಪಲ್ ನಡೀತು, ಸ್ವೀಟ್ ಇತ್ತು ಪೈನಾಪಲ್. ಬಟ್ ನಂಗೆ ಮಸಾಲ ಇನ್ನೂ ಬೇಕಾಯ್ತು ಅದ್ರಾಗ, ಅದಲ್ಲ ಕಾರ್ನ್ ಮಸಾಲ ಇತ್ತು ಆ್ಯಕ್ಚುಲಿ. ಕಾರ್ನ್ ಮಸಾಲ ಇಲ್ಲಿ ಅದನ್ನ ಪೈನಾಪಲ್ಲಿಗೆ ಹಚ್ಬೇಕಿತ್ಲೆ ಅವ್ನು, ನಾವು ಅವ್ನಿಗೆ ಹೇಳಿ. ಅದಿಲ್ಲ. ಆಮೇಲೆ ಓವರ್ ಆಲ್ ರೇಟಿಂಗ್ ಹೇಳ್ಬಿಡಪ್ಪ ನಿಮ್ಗೆ, ಚಾರ್ಕೋಲದು ಓವರ್ ಆಲ್ ರೇಟಿಂಗ್ 7. ಹಾಂ, 7 to 8 ಅನ್ಕೋಬೋದು. ಆದ್ರೆ ಏನಂದ್ರೆ ಮೇನ್ ಕೋರ್ಸ್ ಚಲೋ ಅದ ಇಲ್ಲಿ ಫಸ್ಟ್ ಥಿಂಗ್. ಇಲ್ಲಿ ಜನ ಮೇ ಬಿ ಬಾರ್ಬಿಕ್ಯೂವಿಗೆ ಅನ್ಲಿಮಿಟೆಡ್ ತಿನ್ನಕ್ ಜನ ಮಧ್ಯಾಹ್ನನೇ ಬರ್ತಾರಂತ ಜಾಸ್ತಿ. ಅಂದ್ರೆ ನೈಟ್ ತಿನ್ನೋದು ಕಡಿಮೆ ಜನ. ಇವತ್ತು ಮಧ್ಯಾಹ್ನ ಬಂದಾರಂತಂದವ. ಆದ್ರೂ ಹಿಂಗ ಅನ್ಲಿಮಿಟೆಡ್ ತಿನ್ನಕ್ ಮಧ್ಯಾಹ್ನ ರಾತ್ರಿ ಪ್ರಿಫರ್ ಮಾಡೋದಿಲ್ಲ. ನಮ್ಮಂತವ್ರು ಮಲಗೋದ ಲೇಟ್, ನಮ್ಗಿದು ಮಧ್ಯಾಹ್ನ ಊಟ ಅದ. ನಾವು ಮತ್ತೊಂದು 4-5 ತಾಸು ಗ್ಯಾಪ್ ಕೊಟ್ಟ ಮಲ್ಕೋತೀವಿ, ಸೊ ಪ್ರಾಬ್ಲಮ್ ಇಲ್ಲ. ಸರಿ, 8 ಮೇನ್ ಕೋರ್ಸ್ ಸಂಬಂಧ ಇದಕ್ಕೆ ಭಾಳ ಚಲೋ ರೇಟಿಂಗ್ ಕೊಡ್ಬೋದು ನಾವು. ಸಬ್ವೆಗೆ ಹೋದಾಗ ಸ್ಟಾರ್ಟರ್ಸ್ ಚಲೋ ಇತ್ತು, ಬಟ್ ಮೇನ್ ಕೋರ್ಸ್ ಫಾಲ್ತು ಇತ್ತಲ್ಲ. ಹೌದಿಲ್ಲ? ಸ್ಟಾರ್ಟರ್ಸ್ ಇಲ್ಲಿಕ್ಕಿಂತ ಬೆಟರ್ ಇತ್ತು ಅನ್ಕೋತೀನಿ. ಹಾಂ, ನಡೀತದ ಅನ್ಬೋದು. ಬಟ್ ಅಲ್ಲಿ ಬಾರ್ಬೇಕೇ ಇದ್ದಿದ್ದಿಲ್ಲ. ಅವ್ನು ಲ್ಯಾಪ್ಟಾಪ್ ಬೇಕಾಗಿತ್ತು ಅಂತ ಬಂದಿದ್ದ ಆ್ಯಕ್ಚುಲ್ ರೀಸನಿಗೆ. ಅಂದ್ರೆ ನಮಗೆ ಹೊರಗೆ ಹೋಗೋದಿತ್ತು, ಬಟ್ ಮುಂಜಾನೆ ಹೋಗ್ಲಿಕ್ಕೆ ಆಗಲಿಲ್ಲ, ಅವನಿಗೂ ಆರಾಮಿರಲಿಲ್ಲ. ಸೊ ಈವ್ನಿಂಗ್ ಪ್ಲ್ಯಾನ್ ಮಾಡಿದ್ವಿ, ಜಸ್ಟ್ ಎಲ್ಲರೂ ತಿಂದು ಬರೋಣ ಅಂಥೇಳಿ. ಚಾರ್ಕೋಲಿಗೆ ಹೋಗಿದ್ವಿ, ಚಲೋ ಇತ್ತಪ್ಪ ಮಾರ. ಆಲ್ಮೋಸ್ಟ್ ಆಲ್ ವೆಜ್, ಅಂದ್ರೆ ವೆಜ್ ಬುಫೇದಾಗ ಬೆಸ್ಟ್ ಅನ್ಕೋಬೋದು. ಬರೀ ಸ್ಟಾರ್ಟರ್ ಕನ್ಸಿಡರ್ ಮಾಡಿದ್ರಲ್ಲ,
ಮೇನ್ ಕೋರ್ಸ್ ಫಸ್ಟ್ ಟೈಮ್ ಎಷ್ಟು ಅಂತ ಹೇಳಿದ್ರು ಕಡಿಮೆನ ಅಷ್ಟು ಚಲೋ ಇತ್ತು ಆ್ಯಕ್ಚುಲಿ. ಸೊ ಸ್ಟಾರ್ಟಿಂಗು ರೈಡ್ ಮಜಾ ಬಂತು. ಒಂದು 10 ಕಿಲೋಮೀಟ್ರ್ ಎಲ್ಲ ಒಳಗೆ ಹೋಗಿದ್ವಿ. ಸುಮ್ಮ ಮ್ಯಾಪ್ ಹಾಕೊಳ್ಳೋರು ಎಲ್ಲೋಗಿದ್ದು ಅಂತ ಇನ್ನೂ ತನಕ ಗೊತ್ತಿಲ್ಲ. ಇನ್ಮೇಲೆ ನೋಡ್ಬೇಕು ಆ್ಯಕ್ಚುಲಿ ಎಲ್ಲೋಗಿದ್ರು ಅಂತ ಹೇಳಿ. ಚಲೋ ಆಯ್ತು. ಯಾರ್ಯಾರು ಇಲ್ಲಿ ತನಕ ನೋಡಿರಿ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್. ನೋಡ ಅನ್ಹೆಲ್ದಿ ತಿನ್ನಬೇಕಾದ್ರೆ ಅಂದರೆ ಇದೇನು ಪೂರ್ತಿ ಅನ್ಹೆಲ್ದಿ ಅಲ್ಲ. ಆ ಟೈಮ್ನಾಗ ಹಣ್ಣಿಗೆ ತಿನ್ನಬಾರ್ದು, ರುಚಿ ಕಡಿಮೆ. ಅದನ್ನ ನೀವು ಮಾಡ್ಕೊಂಡಿದ್ದೀರಿ ಆರಾಮಿಲ್ಲ ನಾ ಆರಾಮಿರ್ಲಾರ್ದವ್ರು ಅನ್ಲಿಲ್ಲ. ಬಟ್ ನೋಡಿ ಈಗ ನೋಡು ಎಷ್ಟು ಮನೆಗೆ ಬರ್ಬೇಕಾದ್ರೆ ಏನೇ ಸ್ವೀಟ್ಸ್ ತಗೊಂಡ್ಬಿಡ್ತಾರೆ. ಆರಾಮಿಲ್ಲದಾಗ ನೋಡಕ್ ಬಂದಾಗ ಹಣ್ಣು ಹಣ್ಣು ನಾ ಅದ್ರ ಟೈಪ್ ಹೇಳೋಲ್ಲೆ. ನೋಡು ಹಣ್ಣು ತಿನ್ಲಿಕ್ಕೆ ಒಂದು ಸಪ್ರೇಟ್ ಟೈಮ್ ಇಟ್ಕೋಬೇಕು. ಅಂದ್ರೆ ಈಗ ಮಾರ್ನಿಂಗ್ ಟಿಫಿನ್ ಮಾಡ್ತೀವಿ, ಟಿಫಿನ್ ಆದಮೇಲೆ ಮತ್ತು 10:30 11 ಕಸಿವು ಆಗ್ತದೆ. ಅಂದ್ರೆ 8 ಗಂಟೆಗೆ ಟಿಫಿನ್ ಮಾಡಿದ್ರೆ ಹೇಳಿ ಅದು. ಬಟ್ ಇಂಟರ್ನ್ಯಾಷನಲ್ದಾಗೆಲ್ಲ ಒಂದು ಜ್ಯೂಸ್, ಫ್ರೂಟ್ ಸಲಾಡ್, ಜ್ಯೂಸ್ ಬೇರೆ. ನಾ ಜ್ಯೂಸ್ ಹಣ್ಣಿಗೆ ಸಂಬಂಧಿಲ್ಲ ಏನದು ಹಳೆಯಲ್ಲ ಮಗಳ ಆಟ. ಹೇಳ್ದೆ ನೋಡ, ಜ್ಯೂಸ್ ಕುಡಿದ್ರೆ ಏನು ತಿಂತಿಲ್ಲ ಅದಕ್ಕೆ ಭಾಳ ಸಮಾಧಾನ ಇರ್ತದೆ. ನೀ ಕುಡಿದು ನೋಡು. ಅಂದ್ರೆ ಅದ್ರ ಜೊತೆ ಸ್ಪ್ರೈಟ್ ಗೀಟ್ ಎಲ್ಲ ಬರ್ತಾವ. ಬಟ್ if you eat the fruit card as a juice, like if you feel it as a juice, after going to mouth, ಬಟ್ ಅದು ಫೀಲ್ ಆಗೋದಿಲ್ಲಲ್ಲ. ಜ್ಯೂಸ್ದಾಗ ಅಂದ್ರೆ ಎಕ್ಸ್ಟ್ರಾ ಶುಗರ್ ಹಾಕಿರ್ತಾರೆ, ನ್ಯಾಚುರಲ್ ಫ್ರಕ್ಟೋಸ್. ನಂಗೆ ಶುಗರು ಬೇಡಪ್ಪ, ನಡೀತದೆ ಜ್ಯೂಸ್ನಾಗ. ನಂಗೆ ಹಣ್ಣಿನ ಜ್ಯೂಸ್ ಸಾಕು. ಈ ಜ್ಯೂಸ್ ಮಸ್ತ್ ಇತ್ತಲ್ಲ, ಸಿರಪ್ ಇನ್ನೂ ಹಂಗೆ ನಂದು ಅದ ನಿನ್ನ ಕುಡಿಲಿಕ್ಕೆ ಆಗೋಲ್ತದ. ನಟ್ಸ್. ನೀವು ಹೇಳ್ರಿ ಎಲ್ಲರೂ, ನಿಮಗೆ ಊಟ ಮಾಡೋಬೇಕಾರೆ ಅಂದ್ರೆ ಹಿಂಗೆ ಚಲೋ ಹೊತ್ನಾಗಿ ಊಟ ಇರ್ತದೆ ಅಂತ ತಿಳ್ಕೊರಿ. ಒಂದು ಕಡೆ ಎಲ್ಲ ಇರ್ತದೆ ಅದ್ರಾಗ ಸಾಮಾನು. ಅದ್ರ ಜೊತೆ ನಡಕ್ ಫ್ರೂಟ್ಸ್ ತಿನ್ಲಿಕ್ಕೆ ಸೇರ್ತದೋ ಅಂದರೆ ಎಂಡರೆ ಒಟ್ಟು ಜಸ್ಟ್ ಎಕ್ಸಾಕ್ಟ್ ಮುಗಿದ್ಮೇಲೂ ಅಥವಾ ಯಾವಾಗಾರ ಆರಾಮ್ ಕೂತ್ಕೊಂಡು 1-2 ತಾಸು ಆದಮೇಲೆ ಅಥವಾ 1-2 ತಾಸು ಮೊದಲು ಹಂಗೆ ತಿನ್ಲಿಕ್ಕೆ ಸೇರ್ತದೆ ಹೇಳ್ರಿ. ಜ್ಯೂಸು ಡ್ರಿಂಕ್ಸು ಮಿಕ್ಸ್ ಮಾಡೋಂಗಿಲ್ಲ. ಜ್ಯೂಸ್ ಡ್ರಿಂಕ್ಸ್ ಬೇರೆ, ಬರೀ ಫ್ರೂಟ್ಸ್ ತಿನ್ನೋದು ಹೇಳ್ಯಾರ ನಾವು. ಬನಾನಾ ಎಲ್ಲ ಅದು ಆಮೇಲೆ ಡೈಜೆಸ್ಟಿವ್ ಪ್ರೊಸೆಸ್ ತಿಂತಾರೆ. ಬನಾನಾ ಬಿಡಪ್ಪ, ಬನಾನಾ ಸಂಬಂಧ ಇಲ್ಲ. ಹಿಂಗೆ ಪಪ್ಪಾಯ, ಮಸ್ಕ್ ಮೆಲನ್ನು, ವಾಟರ್ ಮೆಲನ್ನು, ಒಟ್ಟು ಏನಾರೆ. ನಾನು ಪೈನಾಪಲ್ ತಿಂದೆ, ಬಟ್ ಅದು ಬಾರ್ಬೇಕಿವೆ ಮಾತು ಬೇರೆ. ಆದ್ರೆ ನಡಕ್ಕೆ ಬೇರೆ ಫ್ರೂಟ್ಸ್ ನಾ ಅಂತೂ ಇಲ್ಲ. ನಿಂದು ಅದು ಮಿಡಲ್ ಅಮೃತ ವಿಷದ ನಡುವೆ ಅಮೃತವನ್ನ ಬರುತ್ತೆ. ಜೋರು ಹೇಳಿ ಇನ್ನೊಂದು ಕರೆಕ್ಟಾಗಿ. ವಿಷದ ನಡುವೆ ಅಮೃತ ಬಂದಂಗೆ ಬರುತ್ತೆ ಫ್ರೂಟ್ಸು. ಬೆಸ್ಟ್. ಆ ಒಂದೊಂದು ಲೇಯರ್ ಹೊಟ್ಟೆ ಒಳಗೆ ಹೆಂಗೆ ಫಾರ್ಮ್ ಆಗುತ್ತೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ಸೂಪರ್. ಹೊಟ್ಟೆ ಒಳಗಿನ ಲೇಯರ್ ಹೇಳೋವಂತ ಮತ್ತು ಇಂಜಿನಿಯರಿಂಗ್ ಮಾಡ್ಯಾನ ಅವಂಗೇನು ಲೇಯರ್, ಏನು ಲೇಯರ್ ಇಲ್ಲ ಏನಿಲ್ಲ. ಹೊಟ್ಟಾಗ ನಡಕ್ಕೆ ಇಷ್ಟು ಬಂದು ಕೂಡ್ತದ, ಆಮೇಲೆ ಮುಂದೆ ಬೇರೆ ಏನೂ ಹೋಗೋದಿಲ್ಲ ಅಷ್ಟೇ. ಅದು ನಾವು ಲೇಯರ್ ಆಗಿ ಅಮೃತ ಅನ್ಲಿ ನಾನು ಮತ್ತೆ ವೇಟ್ ಪೆಲ್ಲು. ನಿಮ್ಗೆ ಫ್ರೂಟ್ಸ್ ಅನ್ಕೊಂತ ಇಲ್ಲಿ ಡಿಸಾಸ್ಟರ್ ಆಯ್ತು. ಥಾಯ್ ಕರಿ, ಮೊಬೈಲ್ ಆಲ್ಸೋ ಇಟನ್. ಇದರಂತ ರಿಸಲ್ಟೇ ಯಾವುದಿಲ್ಲ. ನಿನ್ನ ಕೈ ಆಗೋ ಸ್ವಲ್ಪ ಬಿದ್ದೈತೆ ನೋಡಿ ಥಾಯ್. ದೇರ್ ಇಸ್ ಅ ಥಾಯ್ ಆನ್ ಯುವರ್ ಕಾಯ್. ಹ್ಞೂ, ದೇರ್ ಇಸ್ ಅ ಥಾಯ್ ಆನ್ ಯುವರ್ ಕಾಯ್. ಈ ಕೈಲೇ ಒಳ್ಳೆ ಒಟ್ಟು ಥಾಯನವರಿಗೆ ಎರಡು ನಂಬ ಅದು. ಏನೂ ಇಲ್ಲ ಅಂದ್ರೂ ಲಾಸ್ಟಿಗೆ ಚಳಿಗಾಲದಾಗ ಚಳಿ ಕಾಯಿಸೋಕಂತೂ ಅಷ್ಟೇ.
ಸ್ವಲ್ಪ ಸಮಾಧಾನ ಆಗಿಲ್ಲ ಅಂತ ಬೇರೆ ರೆಸ್ಟೋರೆಂಟಿಗೆ ಬಂದೆ. ವಾಶ್ರೂಮ್ ಹೆವಿ. ಇದು ಇವಂಗ ಅದು ಮಿಸ್ ಮಾಡ್ದೆ, ಇದ್ದ ಅವಂಗ ಅಂತ ಹೇಳ್ಬೇಕಂತಿತ್ತೆ. ಹಾ, ಇದು ಕನ್ಫ್ಯೂಷನ್ ಆಗುತ್ತೇನೆ, ಹಿಂಗೆ ಅಥವಾ ಹಿಂಗೆ ಏನಂತ. ನಾ ಈಗ ಬಸ್ ಬಂದಿದ್ದೆ, ಹಿಂಗೆ ಮಾಡಿದೆ, ನೀರು ಬಂದಿಲ್ಲ, ಹಿಂಗೆ ಮಾಡಿದ್ಮೇಲೆ ನಾ ಹೇಳ್ತೀನಿ ಕೇಳು, ಒಂದು ಸೆಕೆಂಡ್ ನಾನು ತೋರಿಸ್. ಸೇಮ್ ಟ್ಯಾಪ್ ನಮ್ಮ ಮನ್ಯಾಗ ಅದ. ನನ್ನ ಬಾತ್ರೂಮ್ ಆಗ್ತದೆ, ನನ್ನ ಬಾತ್ರೂಮ್ ಸಿಂಕ್ನಾಗ ಅದ. ಬಟ್ ಇಲ್ಲ ನಾ ಹಿಂಗೆ ಬಂದು 5 ಸತ ಹಿಂಗೆ ಮಾಡಿದೆ. ಬಟ್ ನಿಮ್ಮ ಮನ್ಯಾಗಿಂದ ಹೆಂಗೈತಿ ಮ್ಯಾಲ್ ಮಾಡೋದ? ಹಿಂಗ ಸೇಮ್ ಬಟ್ ಇದು ಆಕ್ಚುಲಿ ಹೆಂಗೆ ತಗೋದ್ರೆ ಈ ಕಡೆ ಮಾಡಿದ್ರೆ ಅದು ನಮ್ದು, ಈ ಕಡೆ ಮಾಡಿದ್ರೆ ಸಣ್ಣ ಬರ್ತದೆ. ನಮ್ಮ ಇಂಡಿಯನ್ಸ್ ಹಿಂಗ ತಿರ್ಗ್ಸಿ ಹಿಂಗ್ ತಿರ್ಗ್ಸಿ ರೋಡಿ. ಹಾ, ದಿವಸ ಮಾಡ್ತೀನಿ ಇದನ್ನ, ಅದು- ಅದು ಮನ್ಯಾಗ ಹಿಂಗ ಮಾಡ್ತೀನಿ, ಇಲ್ಲಂತಲ್ಲ. ಹೋಗ್ಬೇಡಿ. ಹಾ ಹಾ. ಬಟ್ ಇಲ್ಲಿ ಬಂದಾಗ ಮತ್ತೆ ಅದು ಹಿಂಗ ನಿಮ್ಮ ಲಾಗರ್ ಫುಲ್ ಚಾಟಿಂಗ್ ನಡೆಸ್ಲಿಕ್ಕೆ ಹತ್ತಾನ. ನೆಕ್ಸ್ಟ್ ಇಲ್ಲೇ ಜಾಬಿಗೆ ಸೇರ್ತಾನಂತೆ. ಬಾರೋ ಬಾರೋ ಅಷ್ಟು ಮಾತಾಡ್ತಿ.